Hey guys, welcome back to the channel. So finally ಇವತ್ತಿನ ಮೋಸ್ಟ್ ಅವೈಟೆಡ್ ಸಮ್ಮರ್ ಸ್ಲಾಮ್ ನೈಟ್ 1 ಕೂಡ ಮುಗ್ದಿದೆ ಅಂಡ್ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ದಂಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಆಗಿದೆ ಅಂಡ್ ಅದೇ ರೀತಿ ಬ್ರಾಕ್ ಲೆಸ್ನರ್ ಅವರ ಡಬ್ಲ್ಯೂ ಕರಿಯರ್ ನ ಎಂಡ್ ಕೂಡ ಆಗಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಲಿವ್ ಮಾರ್ಗನ್ ಹಾಗೆ ಇಯಸ್ಕೈ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳಬೇಕು. ನಮ್ಮ ಲಿವ್ ಮಾರ್ಗನ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಜಡ್ಜ್ಮೆಂಟ್ ಡೇ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದು ಒಂದು ಟೈಮ್ ಅಲ್ಲಿ ಇಂಟರ್ಫೈರೆನ್ಸ್ ಕೂಡ ಮಾಡ್ತಾರೆ, ಬಟ್ ನಮ್ಮ ಇಯೋಸ್ಕೈ ಅವರು ಅವ್ರನ್ನು ಕೂಡ ಹೊಡೆದು ಹೊರಗಡೆ ಆಗ್ತಾರೆ ಅಂತಾನೆ ಹೇಳಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಮಾತ್ರ ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಂಡಿಂಗ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಇಯೋಸ್ಕೈ ಅವರಿಗೆ ಓಪಿಲಿವ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ಹಂಗೆ ನಮ್ಮ ಇಯೋಸ್ಕೈ ಅವರು ತಪ್ಪಿಸ್ಕೊಬಿಡ್ತಾರೆ, ಡಾಚ್ ಮಾಡಿಬಿಡ್ತಾರೆ. ಸಡನ್ ಆಗಿ ಡಾಜ್ ಮಾಡಿ ಹಿಂದೆ ತಿರುಗಿದ ಕೂಡಲೇ ನಮ್ಮ ಲಿವ್ ಮಾರ್ಗನ್ ಅವರು ಇಯೋಸ್ಕೈ ಅವರಿಗೆ ಒಂದು ಕೋಡ್ ಬ್ರೇಕರ್ ನ ಕನೆಕ್ಟ್ ಮಾಡಿ ಮತ್ತೊಮ್ಮೆ ಒಂದು ಓಬಿಲಿವ್ ನ ಕನೆಕ್ಟ್ ಮಾಡಿ ಹಂಗೆ ಇಯೋಸ್ಕೈ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ ಅಂಡ್ ತಮ್ಮ ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಾನು ಅನ್ಕೊಂಡಿದ್ದೆ ಈ ಒಂದು ಮ್ಯಾಚ್ ಮುಗ್ದಾದ್ಮೇಲೆ ನಮಗೆ ಸ್ಟೆಫನಿ ವ್ಯಾಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂತ, ಬಟ್ ಆ ರೀತಿ ಆಗಿಲ್ಲ. ಆದ್ರೂ ಕೂಡ ಈ ಒಂದು ಮ್ಯಾಚ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೊಂದು 6 ಮೈನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ಲಡ್ ಲೈನ್ ವರ್ಸಸ್ ಎಲೆನೈಟ್ ರಾಯ್ಸ್ಕಿಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ. ಬ್ಲಡ್ ಲೈನ್ ನ ಎಂಟ್ರೆನ್ಸ್ ಇವತ್ತು ಒಂದು ರೀತಿ ಆ ಒಂದು ವಾರ್ ಥೀಮ್ ಅಲ್ಲಿ ಇತ್ತು, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ, ಮ್ಯಾಚ್ ಅದ್ಭುತವಾಗಿತ್ತು ಅಂತ ಹೇಳಬೇಕು. ಬ್ಲಡ್ ಲೈನ್ ನ ಡಾಮಿನೆನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ಕೂಡ ನಮ್ಮ ಜೇಕೋ ಫಾಟೋ ಅವರು ಬಂದಾಗೆಲ್ಲ ಡಾಮಿನೆನ್ಸ್ ಮಾಡ್ತಾ ಇರ್ತಾರೆ. ನಮ್ಮ ಜೇಕೋ ಫಾಟೋ ಹಾಗೆ ರಾಯ್ಸ್ ಕಿಸ್ ಅವರ ಫೇಸ್ ಆಫ್ ಕೂಡ ಒಂದು ಟೈಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಎಂಟೈರ್ ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ ನನ್ನಂತೂ. ಅದರಲ್ಲೂ ಕೂಡ ರನ್ ಇಟ್ ಬ್ಯಾಕ್ ನು ಕೂಡ ಒಂದು ಬಾರಿ ನಮ್ಮ ಸೋಲೋ ಸಿಕೋವಾ ಅವರು ಪ್ಲೇ ಮಾಡಿಸ್ತಾರೆ, ಅದು ಕೂಡ ಆಸಮ್ ಆಗಿತ್ತು ಅಂತ ಹೇಳಬೇಕು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜೇಕೋ ಫಾಟೋ ಅವರು ರಾಯ್ಸ್ ಕಿಸ್ ಅವರ ಮೇಲೆ ಒಂದು ಬೆರಿಕೇಡ್ ಥ್ರೂ ಡ್ಯಾಶ್ ನ ಹೊಡೆಯೋದಕ್ಕೆ ಹೋಗ್ತಾ ಇರ್ತಾರೆ, ಬಟ್ ರಾಯ್ಸ್ ಕಿಸ್ ಅವರು ಹಂಗೆ ಅವ್ರನ್ನ ಎತ್ಕೊಂಡು ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ನಿಜವಾಗ್ಲೂ ಅದಂತೂ ಅದ್ಭುತವಾಗಿತ್ತು. ಸೀದಾ ಟೈಮ್ ಕೀಪರ್ ಏರಿಯಾಗೆ ಒಂದು ಬಾಡಿ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ ನಮ್ಮ ಜೇಕೋ ಫಾಟೋ ಅವರಿಗೆ ರಾಯ್ಸ್ ಕಿಸ್ ಅವರು. ಅಂಡ್ ಇಲ್ಲಿ ನಮ್ಮ ಜೇಕೋ ಫಾಟೋ ಅವರ ಕತೆ ಮುಗಿಯುತ್ತೆ. ರಿಂಗ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಇರ್ತಾರೆ. ಮೊದಲನೇದಾಗಿ ನಮ್ಮ ಜೇ ಊಸೋ ಅವರು ಎಲೆನೈಟ್ ಅವರಿಗೆ ಒಂದು ಸ್ಪಿಯರ್ ನ ಹಾಕಿ ಒಂದು ಸ್ಪ್ಲಾಶ್ ನ ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಎಲೆನೈಟ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಊಸೋಸ್ ಗಳು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂಡಿನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಒಂದು ಪೊಸಿಷನ್ಗೂ ಕೂಡ ಬಂದಿರ್ತಾರೆ. ಸಡನ್ ಆಗಿ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಜಿಮ್ಮಿ ಊಸೋ ಅವರಿಗೆ ಒಂದು ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ವಿಚಾರನ ನಮ್ಮ ಜೇ ಊಸೋ ಅವರು ಗಮನಿಸೋದಿಲ್ಲ. ಅಂಡ್ ಈ ಕಡೆ ಸೈಡ್ ನಮ್ಮ ಎಲೆನೈಟ್ ಅವರು ಜೇ ಊಸೋ ಅವರಿಗೆ ಒಂದು BFT ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮಗೆ ಸೋಲೋ ಸಿಕೋವಾ ಹಾಗೆ ಎಲೆನೈಟ್ ಅವರ ನಡುವೆ ಒಂದು ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಅವರು ಎಲೆನೈಟ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾ ಇರ್ತಾರೆ. ಎಲೆನೈಟ್ ಅವರು ಯೋಚನೆ ಮಾಡಿ ಹ್ಯಾಂಡ್ ಶೇಕ್ ನ ಕೊಡೋದಿಲ್ಲ, ಬದಲಿಗೆ ಹಗ್ ಮಾಡ್ತಾರೆ ಅಂತಾನೆ ಹೇಳಬೇಕು. ಆ ಒಂದು ಟೈಮ್ ಅಲ್ಲಿ ಕ್ರೌಡ್ ಕಡೆಯಿಂದನೂ ಕೂಡ ಅದ್ಭುತವಾದ ರಿಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಈ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ನಿಕ್ ಆಲ್ಡಿಸ್ ಹಾಗೆ ಗಂತರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಾನು ಈ ಒಂದು ಮ್ಯಾಚ್ ಗಿಂತ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಯಾವ ರೀತಿ ಅಪಿಯರ್ ಆಗ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಅಂಡ್ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರ ಬಾಡಿ ಮಾತ್ರ ನಿಜವಾಗ್ಲೂ ಆಸಮ್ ಆಗಿತ್ತು. ಈ ಟೈಮ್ ಅಲ್ಲೂ ಕೂಡ ಅವರು ಅದ್ಭುತವಾದ ಬಾಡಿನ ಮೇಂಟೈನ್ ಮಾಡಿದ್ದಾರೆ ಅಂಡ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬರುತ್ತೆ ಅಂತಾನೆ ಹೇಳಬೇಕು. ಯಾರ್ಯಾರು ನಮ್ಮ ನಿಕ್ ಆಲ್ಡಿಸ್ ಅವ್ರನ್ನ ಆಸ್ ಜನರಲ್ ಮ್ಯಾನೇಜರ್ ಆಗಿ ಮಾತ್ರ ನೋಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ನೀವೆಲ್ಲರೂ ಕೂಡ ಅನ್ಕೊಂಡಿರ್ತೀರಾ ಪ್ಯಾಟ್ ಮ್ಯಾಕಫಿ ಹಾಗೆ ಗಂತರ್ ಅವರ ಮ್ಯಾಚ್ ಆಯ್ತಲ್ಲ, ಆ ರೀತಿ ಈ ಒಂದು ಮ್ಯಾಚ್ ಇರುತ್ತೆ ಅಂತ. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ಪ್ರೊಫೆಷನಲ್ ರೆಸ್ಲರ್ ಅಂತಾನೆ ಹೇಳಬೇಕು. ಅದೇ ರೀತಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ನಮ್ಮ ನಿಕ್ ಆಲ್ಡಿಸ್ ಅವರು ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ಕೊಡ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ, ಅದಕ್ಕೂ ಕೂಡ ನಮ್ಮ ನಿಕ್ ಆಲ್ಡಿಸ್ ಅವರು ಕಿಕ್ಔಟ್ ಮಾಡಿಬಿಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ಅವರು ಸ್ಲೀಪರ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರ ಬಳಿ ಯಾವುದೇ ರೀತಿಯ ಉತ್ತರ ಇರೋದಿಲ್ಲ, ಅವರು ಸಿಂಪಲ್ ಆಗಿ ಟ್ಯಾಪ್ ಔಟ್ ಮಾಡ್ತಾರೆ ಅಂತಾನೆ ಹೇಳಬೇಕು. ಎಸ್ ಅವರ ಫ್ಯಾಮಿಲಿ ಕೂಡ ರಿಂಗ್ ಸೈಡ್ ಅಲ್ಲಿ ಇರುತ್ತೆ. ಅಂಡ್ ಅದನ್ನು ನಮ್ಮ ಗಂತರ್ ಅವರು ಹೋಗಿ ಟೀಸ್ ಕೂಡ ಮಾಡ್ತಾ ಇರ್ತಾರೆ, ಅದು ಕೂಡ ನಮ್ಮ ಮಿಕ್ಕಿ ಜೇಮ್ಸ್ ಅವರಿಗೆ. ಅಂಡ್ ಇದಾದ್ಮೇಲೆ ನಮ್ಮ ಗಂತರ್ ಅವರು ಗೆದ್ದಾದ್ಮೇಲೆ ಅಲ್ಲಿಂದ ಹೊರಟು ಹೋಗ್ತಾರೆ. ಅಂಡ್ ಅವ್ರಿಗೂ ಕೂಡ ಒಂದು ರೀತಿ ರೆಸ್ಪೆಕ್ಟ್ ಇರುತ್ತೆ ನಮ್ಮ ನಿಕ್ ಆಲ್ಡಿಸ್ ಅವರ ಮೇಲೆ. ಅಂಡ್ ಇದಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ತನ್ನ ಫ್ಯಾಮಿಲಿಯ ಜೊತೆ ರಿಂಗ್ ಅಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಸೆಲೆಬ್ರೇಷನ್ ಅಂದ್ರೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ನ ಎಲ್ಲರೂ ಕೂಡ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಕೊಡ್ತಾರೆ. ಸೊ ನಿಕ್ ಆಲ್ಡಿಸ್ ಅವರು ಕೂಡ ಪ್ರಾಬಬ್ಲಿ ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಬೇಕು ಇವತ್ತಿನ ಈ ಒಂದು ಸಮ್ಮರ್ ಸ್ಲಾಮ್ ಅಲ್ಲಿ. ಇದಾದ್ಮೇಲೆ ನಮಗೆ ಫೇಟಲ್ ಇನ್ಫ್ಲೂಯೆನ್ಸ್ ವರ್ಸಸ್ ಬ್ರಿ ಬೆಲ್ಲಾ, ನಿಕ್ಕಿ ಬೆಲ್ಲಾ ಅಂಡ್ ಪೇಜ್ ಅವರ ನಡುವೆ ಒಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಚೂರು ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಬೇಕು. ಆದ್ರೂ ಕೂಡ ಒಂದು ರೀತಿ ಡಿಸೆಂಟ್ ಆಗಿತ್ತು ಈ ಒಂದು ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೇಜ್ ಅವರು ಪಿನ್ ಆಗಿದ್ದಾರೆ. ಅಂಡ್ ಅದ್ರ ಮುಖಾಂತರ ನಮ್ಮ ಫ್ಯಾಟಲ್ ಇನ್ಫ್ಲೂಯೆನ್ಸ್ ಅವರು ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ.
ಕೊಡ್ತಾರೆ. ಅಷ್ಟೇ ಅಲ್ಲ, ಗೆದ್ದಾದ್ಮೇಲೆ ನಮ್ಮ ಬೆಲ್ಲಾ ಟ್ವಿನ್ಸ್ ಅವರು ಪೇಜ್ ಅವರ ಮೇಲೆ ಟರ್ನ್ ಕೂಡ ಆಗ್ತಾರೆ. ನಾನು ಅನ್ಕೊಂಡಿದ್ದೆ ನಮ್ಮ ನಿಕ್ಕಿ ಬೆಲ್ಲಾ ಅವ್ರನ್ನ ಜಾಸ್ತಿ ನಂಬೋಕೆ ಆಗೋದಿಲ್ಲ ಅಂತ. ನಮ್ಮ ನಿಕ್ಕಿ ಬೆಲ್ಲಾ ಅವರು ಪೇಜ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ರೀಸನ್ ಏನ್ ಕೊಟ್ಟಿದ್ದಾರೆ ಗೊತ್ತಾ? ನನ್ನ ಜಾಗನ ಯಾರು ಕೂಡ ತಗೊಳ್ಳೋದಿಕ್ಕೆ ಆಗೋದಿಲ್ಲ, ಅಂಡ್ ತಗೊಳ್ಳೋದಿಕ್ಕೆ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಇವತ್ತು ಪೇಜ್ ಅವರಿಗೆ ಗೊತ್ತಾಗಿದೆ ಅಂತ ಅವರೇ ರೀಸನ್ ನ ಕೊಡ್ತಾರೆ. ಎಂತ ಬುಲ್ಶಿಟ್ ಗೊತ್ತಾ? ರಸಲ್ ಮೇನಿಯಾದಲ್ಲಿ ನಿಕ್ಕಿ ಬೆಲ್ಲಾ ಅವರಿಗೆ ಇಂಜುರಿ ಆಯ್ತು ಅಂತ ಅವರೇ ಪೇಜ್ ಅವ್ರನ್ನ ಕರ್ಕೊಂಡು ಬಂದು ಈಗ ನನ್ನ ಜಾಗನ ನೀನು ತಗೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇನ್ ಸ್ಟೇಟ್ಮೆಂಟ್ ಗುರು? ನೀವೇ ಕರ್ಕೊಂಡು ಬರೋದು, ನಿಮ್ ಜಾಗ ಕೊಡೋದು, ಅದಾದ್ಮೇಲೆ ಇಲ್ಲ ನನ್ನ ಜಾಗನ ತಗೊಳ್ಳೋದಕ್ಕೆ ಬಂದ್ರೆ ಇದೇ ಗತಿ ಆಗುತ್ತೆ ಅಂತ ಹೇಳೋದು, ಅದೇನು ಅರ್ಥನೂ ಇಲ್ಲ ಅನಿಸ್ಬಿಡ್ತು ನನಗೆ. ಏನೇ ಆಗ್ಲಿ, ಈಗ ಪೇಜ್ ಅವರು ನಮ್ಮ ಬೆಲ್ಲಾ ಟ್ವಿನ್ಸ್ ಇಂದ ದೂರ ಆಗಿದ್ದಾರೆ. ನೋಡ್ಬೇಕು ಈಗ ಅವರ ಡಬ್ಲ್ಯೂ ಕರಿಯರ್ ಯಾವ ರೀತಿ ಇರುತ್ತೆ ಅಂತ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರಲಿಲ್ಲ, ಬದಲಿಗೆ ಸೆಮಿ ಮೈನ್ ಇವೆಂಟ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ಈ ಒಂದು ಮ್ಯಾಚಿಗೆ ನಾನು 5 ಸ್ಟಾರ್ ರೇಟಿಂಗ್ ನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮ್ಯಾಚ್ ನ ಇವರು ಆ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಅಫ್ಕೋರ್ಸ್ ಸ್ಟೋರಿ ಲದ್ದಿ ತಿನ್ನಕ್ ಹೋಗಿದ್ರು ಕೂಡ ಮ್ಯಾಚ್ ಮಾತ್ರ ಬುದ್ಧಿ ತಿನ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ಲೆವೆಲ್ಗೆ ಇತ್ತು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಪರ್ಫಾರ್ಮೆನ್ಸ್. ಒಂದ್ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವರಿಗೆ ಕೋಡಿ ಕಟರ್ ನ ಹಾಕಿ ಪಿನ್ ಮಾಡ್ತಾರೆ, ಕಿಕ್ಔಟ್ ಮಾಡ್ತಾರೆ, ಡಿಸಾಸ್ಟರ್ ಕಿಕ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ, ಕಿಕ್ಔಟ್ ಮಾಡ್ತಾರೆ, ಮತ್ತೊಮ್ಮೆ ಟಾಪ್ ರೋಪ್ ಮೇಲಿಂದ ಕೋಡಿ ಕಟರ್ ನ ಹಾಕಿ ಪಿನ್ ಮಾಡ್ತಾರೆ, ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರ ಕಡೆಯಿಂದ ಮೂನ್ ಸಾಲ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಕೂಡ ಬರ್ತಾರೆ. ಅಂಡ್ ಜಾನ್ಸಿನ್ ಅವರು ಬಂದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಜಾನ್ಸಿನ್ ಅವರಿಗೆ ಮೂನ್ ಸಾಲ್ಟ್ ಕೂಡ ಕನೆಕ್ಟ್ ಮಾಡ್ತಾರೆ. ಗುರು, ಮೂನ್ ಸಾಲ್ಟ್ ಕನೆಕ್ಟ್ ಮಾಡೋದು ನಾನು ಶಾಕ್ ಆದ್ರೆ, ಏನ್ ಗುರು ಇದು, ಸಿಎಂ ಪಂಕ್ ಅವರು ಈ ರೀತಿ ಹೋಗ್ತಾ ಇದಾರಲ್ಲ, ಈ ರೀತಿ ಐ ಫ್ಲೈಯಿಂಗ್ ಮೂವ್ಸ್ ನೆಲ್ಲ ಕನೆಕ್ಟ್ ಮಾಡ್ತಾ ಇದಾರಲ್ಲ ಅಂತ. ಬಟ್ ಅಲ್ಲಿ ಬಾಚ್ ಆಯ್ತು ಅಂತಾನೆ ಹೇಳ್ಬೇಕು. ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ದಲೆ ಅಲ್ಲಿ ಕಾಣಿಸದೇ ಇರ್ತಕ್ಕಂತಹ ಜಾನ್ಸಿನ್ ಅವರ ಮೇಲೆ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಗಳು ಕೂಡ ಅದ್ಭುತವಾಗಿತ್ತು ಅಂತ ಹೇಳ್ಬೇಕು. ಕ್ರಾಸ್ ರೋಡ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. GTS ನ ಕನೆಕ್ಟ್ ಮಾಡಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಈ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಅನೌನ್ಸರ್ ಟೇಬಲ್ ನ ಕ್ಲೀನ್ ಮಾಡ್ತಾರೆ ಅಲ್ಲಿ ಮುರ್ಸೋದಕ್ಕೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಅವ್ರನ್ನ ಮಲಗಿಸಿ ಸೀದಾ ಟಾಪ್ ರೋಪ್ ಮೇಲೆ ಎತ್ತಿ ಅಲ್ಲಿಂದ ಒಂದು ಎಲ್ಬೋ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ. ಕೋಡಿ ರೋಡ್ಸ್ ಅವರು ಸೈಡಿಗೆ ಹೊರಟೋಗ್ತಾರೆ. ಅಂಡ್ ಸಿಎಂ ಪಂಕ್ ಅವರು ಸೀದಾ ಹೋಗಿ ಅನೌನ್ಸರ್ ಡೆಸ್ಕ್ ಮೇಲೆ ಬಿದ್ದೋಗ್ತಾರೆ. ಅಂಡ್ ಆ ಒಂದು ಡೆಸ್ಕ್ ಕೂಡ ಮುರಿದೋಗುತ್ತೆ. ಆ ಒಂದು ಮೂಮೆಂಟ್ ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು. ಅಂಡ್ ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಸೀದಾ ರಿಂಗ್ ಮೇಲ್ಗಡೆ ಕರ್ಕೊಂಡು ಬರ್ತಾರೆ. ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಅವರಿಗೆ ಒಂದು ಕೋಡಿ ಕಟರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ರೆಫ್ರಿ ಅಡ್ಡ ಬಂದ್ಬಿಡ್ತಾರೆ. ಅಂಡ್ ಇಲ್ಲಿ ರೆಫ್ರಿಗೆ ಏಟ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರೇ ಉಲ್ಟಾ ಕೋಡಿ ರೋಡ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ರೋಪ್ ಇಂದ ರಿಬೌಂಡ್ ಆಗಿ ಬಂದಾಗ ಮತ್ತೊಮ್ಮೆ ನಮ್ಮ ಸಿಎಂ ಪಂಕ್ ಅವರು GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರೇ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸೀದಾ ರಿಂಗ್ ಇಂದ ಹೊರಗಡೆ ಬಿದ್ದೋಗ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಕೋಡಿ ರೋಡ್ಸ್ ಅವರು ಬಿದ್ಕೊಂಡಿರ್ತಾರೆ. ಸಡನ್ ಆಗಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ. ಕೋಡಿ ರೋಡ್ಸ್ ಅವರು ಎತ್ ಕೂಡಲೇ ಅವರಿಗೆ ಒಂದು RKO ಕನೆಕ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರಿಗೆ ಗೊತ್ತೇ ಆಗಿರೋದಿಲ್ಲ ಏನಾಯ್ತು ಅಂತ. ಅವರು ಸೀದಾ ರಿಂಗ್ ಮೇಲ್ಗಡೆ ಬಂದು ಕೋಡಿ ರೋಡ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ರೆಫ್ರಿ ಕೂಡ ರಿಕವರಿ ಆಗಿ ಕೌಂಟ್ ಮಾಡಿದಾಗ 1 2 3. ಅಂಡ್ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಮ್ಯಾಚ್ ಅಲ್ಲಿ ನಾವು ಯಾವ ವಿಚಾರನ ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ವಿಚಾರ ಕೂಡ ನೋಡೋದಕ್ಕೆ ಸಿಕ್ತು. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಆಯ್ತು. ಈ ಒಂದು ಮ್ಯಾಚ್ ಅಲ್ಲಿ ಸ್ಟೋರಿ ಏನಾದ್ರೂ ಚೆನ್ನಾಗಿದ್ದಿದ್ರೆ ನಿಜವಾಗ್ಲೂ ಅದ್ಭುತವಾಗಿರೋದು. ಅದರಿಂದ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು. ಬಟ್ ಮ್ಯಾಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಅಂಡ್ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ಬಂದಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ವರ್ಸಸ್ ಒಬಾಫೆಮಿ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್. ನಮಗೆ ಒಬಾಫೆಮಿ ಅವರ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಎಂಟ್ರೆನ್ಸ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಒಬಾಫೆಮಿ ಅವರು ಬಂದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಬೋ ಪ್ಯಾಡ್ ನ ಹಾಕೊಂಡು ಬಂದಿರ್ತಾರೆ. ಅದಂತೂ ನನಗೆ ವಿಚಿತ್ರ ಅನಿಸ್ತಾ ಇತ್ತು. ಬ್ರಾಕ್ ಲೆಸ್ನರ್ ಅವರು ಈ ರೀತಿ ಗೆಟಪ್ ಅಲ್ಲಿ ಬಂದಿದ್ದಾರಲ್ಲ ಅಂತ. ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಅಂಡ್ ಮ್ಯಾಚ್ ಅಲ್ಲಿ ಸ್ಟಾರ್ಟಿಂಗ್ ನಮ್ಮ ಒಬಾಫೆಮಿ ಅವರು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಅದರಿಂದ ತಪ್ಪಿಸ್ಕೊಂಡು ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಂಟಿನ್ಯೂಸ್ ಆಗಿ 3 ಸೂಪ್ಲೆಕ್ಸ್ ನ ಹಾಕಿದ ಕೂಡಲೇ ಒಬಾಫೆಮಿ ಅವರು ಹಂಗೆ ಫ್ಲಿಪ್ ಆಗಿ ನಿಂತ್ಕೋತಾರೆ. ಗುರು, ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏನ್ ಮನುಷ್ಯ ಗುರು ನೀನು ಅಂತ. ಅಂಡ್ ಇದಾದ್ಮೇಲೆ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಿಂಗ್ ಇಂದ ಕೆಳಗಡೆ ಇಳಿದು ಆ ಒಂದು ಕೇಜ್ ಇರುತ್ತಲ್ಲ ಅದಕ್ಕೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಓಡಿಸ್ತಾರೆ. ಸ್ಟೀಲ್ ಸ್ಟೆಪ್ಗೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಓಡಿಸ್ತಾರೆ. ಒಂದು ಟೇಬಲ್ ನ ತಗೊಂಡು ಆ ಒಂದು ಕೇಜಿಗೆ ಸರ್ಸಿ
ಬ್ರಾಕ್ ಲೆಸ್ನರ್ ಅವ್ರನ್ನ ಅದಕ್ಕೆ ಓಡಿಸಿ ಟೇಬಲ್ನು ಕೂಡ ಮುರಿಸ್ಬಿಡ್ತಾರೆ, ಸಿಕ್ಕಾಪಟ್ಟೆ ಡಾಮಿನೆಂಟ್ ಮಾಡ್ಬಿಡ್ತಾರೆ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ. ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬರ್ತಾರೆ. ಬಟ್ ರಿಂಗ್ ಒಳಗಡೆ ಒಬಾಫೆಮಿ ಅವರು ಬಂದ್ ಕೂಡಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸ್ಟೀಲ್ ಸ್ಟೆಪ್ ನ ತಗೊಂಡು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ 3 ಬಾರಿ ಒಬಾಫೆಮಿ ಅವರ ಫೇಸ್ ಗೆ ಅಟ್ಯಾಕ್ ಮಾಡ್ತಾರೆ. ಅದು ಕೂಡ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ FIs ಗಳ ಸುರಿಮಳೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು FI ಕನೆಕ್ಟ್ ಮಾಡ್ತಾರೆ, ಒಬಾಫೆಮಿ ಅವರು ಎದ್ದೇಳ್ತಾರೆ. ಇನ್ನೊಂದು ಕನೆಕ್ಟ್ ಮಾಡ್ತಾರೆ, ಅದಕ್ಕೂ ಒಬಾಫೆಮಿ ಅವರು ಎದ್ದೇಳ್ತಾರೆ. ಮತ್ತೊಂದು ಕನೆಕ್ಟ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ಪಿನ್ ಮಾಡ್ತಾರೆ. ಬಟ್ ನಮ್ಮ ಒಬಾಫೆಮಿ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಒಬಾಫೆಮಿ ಅವರು ಕೂಡ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ರಿಂಗ್ ಮ್ಯಾಟ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದಾಕ್ತಾರೆ. ಅಂಡ್ ಆ ಒಂದು ಎಕ್ಸ್ಪೋಸ್ ಆಗಿರ್ತಕ್ಕಂತಹ ರಿಂಗ್ ಮೇಲ್ಗಡೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿಗೆ ಒಂದು FI ನ ಕನೆಕ್ಟ್ ಮಾಡೋದಕ್ಕೆ ಪೊಸಿಷನ್ ಗೆ ಬರ್ತಾರೆ. ಬಟ್ ಸಡನ್ ಆಗಿ ಅಂಡರ್ಟೇಕರ್ ಅವರ ರೀತಿ ಪೋಸ್ ನ ಕನೆಕ್ಟ್ ಮಾಡಿ ಹಂಗೆ ಒಂದು ಟೂಮ್ ಸ್ಟೋನ್ ನ ಕನೆಕ್ಟ್ ಮಾಡಿ ಅಂಡರ್ಟೇಕರ್ ಅವರ ರೀತಿ ಪಿನ್ ಕೂಡ ಮಾಡ್ತಾರೆ. ನಾನು ಅನ್ಕೊಂಡೆ ಓಕೆ ಒಬಾಫೆಮಿ ಪಿನ್ ಆದ್ರು ಗುರು, ಪಿನ್ ಆಗು ಅಂತ. ಬಟ್ ಒಬಾಫೆಮಿ ಅವರು ಕಿಕ್ಔಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಇಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಒಬಾಫೆಮಿ ಅವರಿಗೆ ಬ್ರಾಕ್ ಲೆಸ್ನರ್ ಅವರು ಒಂದು ಪವರ್ ಬಾಂಬ್ ನ ಹಾಕಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಂಡರ್ಟೇಕರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಎಲಿನೆಸೆಲ್ ಮ್ಯಾಚ್ ಆಗಿದ್ದಾಗ ನಮ್ಮ ಅಂಡರ್ಟೇಕರ್ ಅವರು ಹಂಗೆ ಎದ್ದಾಗ ಬ್ರಾಕ್ ಲೆಸ್ನರ್ ಅವರು ಕೂಡ ಸಡನ್ ಆಗಿ ಎದ್ದು ಸ್ಮೈಲ್ ನ ಕೊಟ್ಟಿದ್ರಲ್ಲ, ಆ ಒಂದು ಮೂಮೆಂಟ್ ನ ರೀಕ್ರಿಯೇಟ್ ಕೂಡ ಮಾಡ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ಪವರ್ ಬಾಂಬ್ ನ ಹಾಕಿದ್ದಾಗ ಬ್ರಾಕ್ ಲೆಸ್ನರ್ ಅವರು ಹಂಗೆ ಎದ್ದು ಅವರಿಗೆ ಒಂದು ಡ್ರಾಪ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಆಸಮ್ ಆಗಿತ್ತು ಅಂತ ಹೇಳ್ಬೇಕು. ಏನೇ ಆಗ್ಲಿ, ತನ್ನ ಲಾಸ್ಟ್ ಎಲಿನೆಸೆಲ್ ಮ್ಯಾಚ್ ಅಲ್ಲಿ ಅಂಡರ್ಟೇಕರ್ ಅವರಿಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಟ್ರಿಬ್ಯೂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರು ಬಂದು ಮೈಕ್ ನ ತಗೊಂಡು ಒಬಾಫೆಮಿ ನೀನು ಫ್ಯೂಚರ್, ನಾನು ಪಾಸ್ಟ್ ಅಂತ ಹೇಳಿ ಟಾರ್ಚ್ ನ ಪಾಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಮೋಷನಲ್ ಮೂಮೆಂಟ್ ಆಗಿತ್ತು. ಅಂಡ್ ಆ ಒಂದು ಟೈಮ್ ಅಲ್ಲಿ ಮೈಕಲ್ ಕೋಲ್ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ಇದು ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಅಪಿರಿಯನ್ಸ್ ಆನ್ ಟೆಲಿವಿಷನ್ ಅಲ್ಲಿ, ಆನ್ ರಿಂಗ್ ಅಲ್ಲಿ ಅಂತ. ಏನೇ ಆಗ್ಲಿ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ನನ್ನ ರಿಯಾಕ್ಷನ್ ಕೂಡ ಇದ್ರ ಬಗ್ಗೆ ಆಗ್ಲೇ ಬಂದಿದೆ. ಓವರ್ ಆಲ್ ಸಮ್ಮರ್ ಸ್ಲಾಮ್ ನೈಟ್ 1 ಕಡೆ ಬರೋದಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಟೋರಿ ಲೈನ್ ನ WWE ಅವರು ಅದ್ಭುತವಾಗಿ ಕ್ರಿಯೇಟ್ ಮಾಡಿದಿದ್ರೆ ಇನ್ನೂ ಕೂಡ ಮಜಾ ಕೊಡೋದು. ಸ್ಟೋರಿ ಲೈನ್ ಇಲ್ದಿದ್ದಕ್ಕೆ ಸ್ವಲ್ಪ ಹೈಪ್ ಕಮ್ಮಿ ಆಗಿತ್ತು. ಬಟ್ ಮ್ಯಾಚ್ ಕಾರ್ಡ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ನೈಟ್ 1 ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ನೈಟ್ 1ಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಾಳೆ ನಮಗೆ ನೈಟ್ ನೋಡೋದಕ್ಕೆ ಸಿಗುತ್ತೆ, ನೋಡ್ಬೇಕು ಅಲ್ಲಿ ಏನಾಗುತ್ತೆ ಅಂತ. ನಿಮ್ಗೆ ಅನಿಸ್ತು ಇವತ್ತಿನ ನೈಟ್ 1? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.